ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮಧ್ವಾಚಾರ್ಯರು ಪ್ರಮಾಣ ಪ್ರಮೇಯಗಳನ್ನು ಏನು ಹೇಳ್ತಾ ಇದ್ರು ಅಂತ ನಿನ್ನೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಇತ್ತು. ಮಧ್ವಾಚಾರ್ಯರು ಹೇಳಿದ್ರು ಪ್ರಮಾಣ ಎರಡು ರೀತಿ ಇರುತ್ತೆ ಅಂತ. ಒಂದು ಕೇವಲ ಪ್ರಮಾಣ, ಇನ್ನೊಂದು ಅನುಪ್ರಮಾಣ ಅಂತ. ಕೇವಲ ಪ್ರಮಾಣ ಅಂದರೆ ಜೀವಸ್ವರೂಪ. ಜೀವಸ್ವರೂಪ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಜೀವ ಮೂಲದಲ್ಲಿ ಬೆಳಕಿನ ರೂಪ. ಅವನಿಗೆ ಲಿಂಗದೇಹದ ಆವರಣ ಇರುತ್ತೆ, ಅನಿರುದ್ಧ ದೇಹ, ಸ್ಥೂಲ ದೇಹ. ಇಂದ್ರಿಯಗಳ ಮೂಲಕ ಅವನು ಇವತ್ತು ಕಾಣ್ತಾ ಇರ್ತಾನೆ. ಶುದ್ಧ ಜೀವಸ್ವರೂಪ ಅದು ಒಳಗಡೆ ಇದೆ. ಅದಕ್ಕೆ ಇಷ್ಟೊಂದು ಕವರ್ ಇದೆ. ಅದರಿಂದಾಗಿ ಒಂದು ವಸ್ತುವನ್ನು ನೋಡುವಾಗ ಅವನಿಗೆ ಕ್ಲಾರಿಟಿ ಇರಲ್ಲ, ಕಾಣಬೇಕಾದದ್ದು ಕಾಣಲ್ಲ. ಇದನ್ನ ಅಜ್ಞಾನ ಅಂತ ಕರೀತಾರೆ. ಹೀಗಾಗಿ ಜೀವಸ್ವರೂಪ ಕೆಲವನ್ನ ಮಾತ್ರ ಅರ್ಥ ಮಾಡಿಕೊಳ್ಳುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಕಾಲ ಇದೆ, ಕಾಲವನ್ನು ಅರ್ಥ ಮಾಡಿಕೊಳ್ಳುತ್ತೆ. ಗಾಢವಾದ ನಿದ್ರೆಯಲ್ಲಿದ್ದಾಗಲೂ ಕಾಲ ಇರಲ್ಲ ಅಂತ ಅಂದ್ಕೊಂಡಿರಲ್ಲ. ಗಾಢವಾದ ನಿದ್ರೆಯಲ್ಲಿಯೂ ಕಾಲ ಇರುತ್ತೆ ಅಂತಾನೆ ಅರ್ಥ ಆಗತ್ತೆ. ಜೀವಸ್ವರೂಪ ಗಾಢವಾದ ನಿದ್ರೆಯಲ್ಲಿದ್ದಾಗಲೂ ಕಾಲ ಇದೆ ಅಂತಾನೆ ಅನ್ಕೊಂಡಿರುತ್ತೆ. ಆಮೇಲೆ ಆಕಾಶ, ಈ ಸ್ಪೇಸ್, ಇದನ್ನ ಅರ್ಥ ಮಾಡಿಕೊಂಡೇ ಇರುತ್ತೆ. ಹೀಗಾಗಿ ಏನು ಗೊತ್ತಿಲ್ಲದವನು ಕೂಡ, ಅವನಿಗೆ ಕಿವಿ ಇಲ್ಲದೆ ಇರಬಹುದು, ಕಣ್ಣಿಲ್ಲದೆ ಇರಬಹುದು, ಏನೂ ಇಲ್ಲ ಅಂತ ಇಟ್ಕೊಳ್ಳಿ, ಧೈರ್ಯದಿಂದ ಹೀಗೆ ಕೈ ಚಾಚುತ್ತಾನೆ. ಯಾಕೆಂದ್ರೆ ಅವಕಾಶ ಇದೆ ಅಂತ. ಸುಖ, ನನಗೆ ಸುಖ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ ನೀವ್ಯಾರಾದ್ರೂ ಹೇಳ್ಬೇಕಾ? ನನಗೆ ಗೊತ್ತಾಗುತ್ತೆ. ವೇದ ಬಂದು ಹೇಳ್ಬೇಕಾ ನಿನಗೆ ಸುಖ ಆಗ್ತಾ ಇದೆ ಅಂತ? ಇಲ್ಲ, ಇದು ನನಗೆ ಗೊತ್ತಾಗುವಂತ ವಿಚಾರ. ದುಃಖ, ಕಾಲ, ಆಕಾಶ, ಸುಖ, ದುಃಖ, ಮತ್ತೆ ತನ್ನ ಅರಿವು, ನಾನು ಅಂತ ನನಗೆ ಗೊತ್ತಾಗಬೇಕಾದ್ರೆ ವೇದ ಬಂದು ಹೇಳ್ಬೇಕಾ? ಇದು ಯಾವುದನ್ನು ವೇದ ಹೇಳಬೇಕಾಗಿಲ್ಲ, ನಮಗೇ ಗೊತ್ತು. ಒಂದು ವಸ್ತುವಿನ ಅಸ್ತಿತ್ವ, ಎದುರುಗಡೆ ಒಂದು ವಸ್ತು ಇದೆ ಅನ್ನುವ ಮೂಲಭೂತ ಅಸ್ತಿತ್ವ, ಅದು ಜೀವನಿಗೆ ಸಹಜವಾಗಿ ಗೊತ್ತು, ಯಾರೂ ಹೇಳಬೇಕಾಗಿಲ್ಲ. ಇದು ಜೀವರಿಗೆ ಗೊತ್ತಾಗುವುದು ಈಗ ಸದ್ಯಕ್ಕೆ. ದೇವತೆಗಳಿಗೆ ಇಷ್ಟರ ಜೊತೆಗೆ ದೇವರು ವಸ್ತುವಿನ ಸೂಕ್ಷ್ಮ ಸ್ವರೂಪ ಗೊತ್ತಾಗುತ್ತೆ. ಬ್ರಹ್ಮದೇವರಿಗೆ ದೇವರು ವಸ್ತು ಸ್ವರೂಪ, ಜಗತ್ತಿನ ಎಲ್ಲ ನಡೆಗಳು ಅವುಗಳ ಜೊತೆ ಗೊತ್ತಾಗತ್ತೆ. ಲಕ್ಷ್ಮೀದೇವಿಗೆ ಇದೆಲ್ಲದರ ಜೊತೆಗೆ ದೇಶ ಕಾಲಗಳ ಪೂರ್ಣ ಅರಿವಿರುತ್ತೆ. ದೇವರಿಗೆ
ಇದರೆಲ್ಲದರ ಜೊತೆಗೆ ಇವ್ರಿಗೆ ಯಾರಿಗೂ ಗೊತ್ತಿರೋದು ನೋಡಿ, ನಮ್ಮಿಂದ ಮೇಲ್ಗಡೆ ಹೋಗ್ಕೊಂಡು ಹೋಗುದು. ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಕೃಷ್ಣ ಒಂದು ಸೂತ್ರ ಕೊಟ್ಟಿದ್ದಾನೆ. ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ನೀವು ನಿಮ್ಮ ಒಳಗಡೆಯೇ ಜಗತ್ತನ್ನು ನೋಡಿಕೊಳ್ಳಬಹುದು. ಹೊರಗಡೆ ಹೋಗೋದಕ್ಕಿಂತ ನಮ್ಮನ್ನು ನಾವು ತಿಳ್ಕೊಂಡ್ರೆ ಸಾಕು. ಹೇಗೆ ನೋಡಿ, ಶರೀರವನ್ನು ಚಿಂತನೆ ಮಾಡಿ. ಶರೀರದಲ್ಲಿ 11 ಇಂದ್ರಿಯಗಳಿವೆ. ಪ್ರಧಾನ ಅದೇ 11 ಇಂದ್ರಿಯಗಳಲ್ಲಿ ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, ಒಂದು ಮನಸ್ಸು. ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, ಒಂದು ಮನಸ್ಸು ಉಂಟು. ಮೂಳೆ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ, ಸ್ನಾಯು, ಅಸ್ಥಿ ಅಂತ 7 ಧಾತುಗಳಿದೆ ಈ ಶರೀರ. ಈ 7 ಧಾತುಗಳಿರುವ ಶರೀರದಲ್ಲಿ ಪ್ರಧಾನವಾದದ್ದು ಯಾವುದು? ಇಂದ್ರಿಯ. ರಕ್ತ ಹರಿತಾ ಇರೋದು ಯಾಕೆ? ನಾಳದ ಮೂಲಕ. ಜ್ಞಾನೇಂದ್ರಿಯಗಳು ಕೆಲಸ ಮಾಡಲಿ ಅಂತ. ರಕ್ತ ಹರಿತಾ ಇರೋದು ಯಾಕೆ? ಕರ್ಮೇಂದ್ರಿಯಗಳು ಕೆಲಸ ಮಾಡಲಿ ಅಂತ. ಕುಡಿದ ನೀರು, ತಿಂದ ಅನ್ನ ಜೀರ್ಣ ಆಗಬೇಕು. ಯಾಕೆ? ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಕೆಲಸ ಮಾಡಲಿ ಅಂತ. ಸೊ ಹೀಗಾಗಿ ದೇಹದಲ್ಲಿ ಪ್ರಧಾನವಾದದ್ದು ಯಾವುದು? ಇಂದ್ರಿಯ. ಆ ಇಂದ್ರಿಯಗಳಲ್ಲಿ ಕರ್ಮೇಂದ್ರಿಯ ಕೆಲಸ ಮಾಡುವುದು ಯಾಕೆ? ಜ್ಞಾನೇಂದ್ರಿಯದ ಪ್ರೇರಣೆಯಿಂದ. ಹೀಗಾಗಿ ಅಂತಿಮವಾಗಿ ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಈ ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳು ಏನು ಕೆಲಸ ಮಾಡ್ತಾ ಇವೆ? ಇದಕ್ಕೆ ಆಸೆ ಇರುತ್ತೆ, ದೂರ ಹೋಗಬೇಕು, ಒಂದು ರೂಪ, ಒಳ್ಳೆ ಚಂದ ರೂಪವನ್ನು ಕಾಣಬೇಕು ಅಂತ. ಅದಕ್ಕಾಗಿ ಸಾವಿರಾರು ಮೈಲು ಪ್ರಯಾಣ ಮಾಡ್ತೇವೆ. ಸಾವಿರಾರು ಮೈಲು ಪ್ರಯಾಣ ಯಾಕೆ? ರೂಪ, ಒಳ್ಳೆ ರೂಪವನ್ನು ನೋಡಬೇಕು. ನಯಾಗರ ಜಲಪಾತವನ್ನು ನೋಡಬೇಕು, ಅದ್ಭುತವಾದ ದೃಶ್ಯ. ಅದಕ್ಕಾಗಿ ಪ್ರಯಾಣ ಮಾಡುತ್ತೇವೆ. ಇಷ್ಟು ನಮಗೆ ಗೊತ್ತಾಯ್ತು ಈಗ. ಹಾಗಾದರೆ ಇಂದ್ರಿಯಕ್ಕಿಂತ ವಸ್ತು ದೊಡ್ಡದು, ಒಳಗಡೆಯ ಇಂದ್ರಿಯಕ್ಕಿಂತ ವಸ್ತು ದೊಡ್ಡದು. ಆ ಒಳಗಡೆಯ ವಸ್ತು ಏನಿದೆ ಅದನ್ನು ಇಂದ್ರಿಯ ಅಂತ ಕರೆದ್ರೆ, ಆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಬ್ಬೊಬ್ಬ ದೇವತೆಗಳನ್ನು ಶಾಸ್ತ್ರ ಹೇಳಿದೆ. ಈ ದೇವತೆಗಳು ಅಂತ ಇದ್ದಾರಲ್ಲ, ಅವರನ್ನು ಅಭಿಮಾನಿಗಳು ಅಂತ ಕರೀತಾರೆ. ಮಾನ ಅಂದರೆ ಜ್ಞಾನ, ಅಭಿಮಾನ ಅಂತಂದ್ರೆ ಇದು ನಾವು ಕೆಲಸ ಮಾಡಬೇಕಾದ ಜಾಗ ಅನ್ನುವ ಪ್ರಜ್ಞೆ. ನಾನು ಜೀವರ ಕಣ್ಣಿನ ಒಳಗಡೆ ಇದ್ದು ಇವರು ಕಾಣುವಂತೆ ಮಾಡಬೇಕು ಅನ್ನುವ ದೇವತೆ. ನಾನು ಜೀವರ ಒಳಗಡೆ ಇದ್ದು ತಿಳುವಳಿಕೆಯನ್ನು ಉಂಟು ಮಾಡಬೇಕು ಅಂತನ್ನುವ ದೇವತೆ. ಇದೆಲ್ಲ ದೇವರ ಸೇವೆ. ಜೀವರು ಅಶಕ್ತರು. ಅಶಕ್ತರಾದ ಜೀವರಿಗೆ ಒಂದು ಕೆಲಸ ಮಾಡಲಿಕ್ಕಾಗಬೇಕಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳು ಬೇಕು. ಆ ಅಭಿಮಾನಿ ದೇವತೆಗಳು ಕಾಣಲ್ಲ. ಕಾಣ್ತಾರ? ಕಣ್ಣನ್ನು ಬಗೆದ್ರೆ ಕಾಣ್ತಾನ? ಮೂಗನ್ನು ಬಗೆದ್ರೆ ಕಾಣ್ತಾನ? ಕಾಣಲ್ಲ. ಯಾಕೆಂದ್ರೆ ಅವರನ್ನು ನೋಡುವ ರೀತಿ ಅದಲ್ಲ.
ವೇದವ್ಯಾಸರು ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಂ ಅಂತ ಸೂತ್ರವನ್ನು ಹೇಳಿದ್ದಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಆಮೇಲೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಮನಸ್ಸು, ಇದೆಲ್ಲದಕ್ಕೂ ಕೂಡ ದೇವತೆಗಳಿರ್ತಾರೆ. ಈ ದೇವತೆಗಳು ದೇವರ ಸೇವೆಯನ್ನು ಮಾಡ್ತಾರೆ. ದೇವರ ಸೇವೆ ಮಾಡೋದು ಅಂದರೆ ಏನು? ಜೀವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡೋದು. ಇದೇ ದೇವರು ಮಾಡುವ ಸೇವೆ. ದೇವತೆಗಳು, ದೇವರ ಪೂಜೆ ಅಂದರೆ ಇದು. ಅವರವರಿಗೆ ಕೊಟ್ಟ ಕೆಲಸ. ಇಲ್ಲಿ ನೋಡಿದ್ರೆ ನಮಗೆ ಇಂದ್ರಿಯಗಳು ಇಲ್ಲೆಲ್ಲ ಇವೆ. ಆದರೆ ನಾವು ಬಯಸ್ತಾ ಇರೋದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ನೋಡಬೇಕು ಅಂತ. ಅಂದರೆ ಇಂದ್ರಿಯಗಳು ಏನನ್ನ ಬಯಸ್ತಾ ಇವೆ? ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ಬಯಸ್ತಾ ಇವೆ. ಈ ಇಂದ್ರಿಯ ಆ ಶಬ್ದಕ್ಕಿಂತ ಚಿಕ್ಕದಾಯ್ತಲ್ಲ, ಈ ಕಿವಿ ಶಬ್ದಕ್ಕಿಂತ ಚಿಕ್ಕದಾಯ್ತು. ಯಾಕೆಂದ್ರೆ ಶಬ್ದವನ್ನು ಕೇಳಲಿಕ್ಕೆ ಕಾತರಿಸಿ ಸಾವಿರಾರು ಮೈಲು ಬರ್ತೇವೆ ಕೆಲವೊಂದು ಕಡೆ. ರೂಪವನ್ನು ನೋಡಲಿಕ್ಕೆ ಕಾತರಿಸಿ 100 ಮೈಲು ಪ್ರಯಾಣ ಮಾಡ್ತೇವೆ. ಆ ರೂಪ, ಶಬ್ದಸ್ಪರ್ಶ, ರೂಪರಸಗಂಧಗಳಿಗೆ ಅಭಿಮಾನಿಗಳು 3 ಜನ: ಸುಪರ್ಣಿ, ವಾರುಣಿ, ಪಾರ್ವತಿ. ಇವರು ಅಭಿಮಾನಿ ದೇವತೆಗಳು. ಹೀಗಾಗಿ ಇಂದ್ರಿಯಾದಿಗಳಿಗಿಂತ ಇಂದ್ರ ಮೊದಲಾದವರನ್ನ ಮಕ್ಕಳಾಗಿ ಪಡೆದ ಈ 3 ಜನ: ಸುಪರ್ಣಿ, ವಾರುಣಿ, ಪಾರ್ವತಿ. ಹೌದಾ? ಸರಿ, ಇದೇನಾ ಲಾಸ್ಟು? ಇಲ್ಲ. ಮನಸ್ಸು ಕೆಲಸ ಮಾಡದೆ ಹೋದರೆ ಇವುಗಳ ಎದುರುಗಡೆ ಇದ್ರೂ ನೋಡಲ್ಲ. ನೋಡಿ, ಹುಲಿಯೋ ಸಿಂಹವೋ ಜೋಗ ಜಲಪಾತದ ಸವಿಯನ್ನು ಸವಿಯಬಲ್ಲುದೇ? ಯಾಕೆ? ಮನಸ್ಸು ಕೆಲಸ ಮಾಡಲ್ಲ ಅಲ್ಲಿ. ಪುಟ್ಟ ಮಗುವಿನ ಮುಂದೆ ಕಾವ್ಯವನ್ನು ಹೇಳಿ, ಓ ಸೊಗಸಾದ ಕಾವ್ಯ, ಅರ್ಥ ಆಗತ್ತಾ? ಯಾಕೆ? ಮನಸ್ಸು ಕೆಲಸ ಮಾಡೋಲ್ಲ. ಒಬ್ಬರಿಗೆ ರಸಿಕತೆಯೇ ಇಲ್ಲದವನಿಗೆ ಸೊಗಸಾದ ಹಾಡು ಅರ್ಥ ಆಗುತ್ತಾ? ಯಾಕೆ? ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ಇಂದ್ರಿಯಕ್ಕಿಂತ ದೊಡ್ಡದು ವಿಷಯಗಳು, ಶಬ್ದಸ್ಪರ್ಶ, ರೂಪರಸಗಂಧಗಳು. ಅದನ್ನೂ ಕಂಟ್ರೋಲ್ ಮಾಡೋದು ಮನಸ್ಸು. ಅಂದರೆ ಈ ಮನಸ್ಸಿಗೆ ಅಭಿಮಾನಿ ಯಥಾ ಪ್ರಕಾರ 3 ಜನ: ಗರುಡ, ಶೇಷ, ರುದ್ರ. ಹಾಗಾದ್ರೆ ಇವರು ಹೆಂಡತಿಯರು. ಈ ಹೆಂಡತಿಯರಿಗಿಂತ ಗಂಡಂದಿರು ಕೆಲಸ ಆಯಿತು ಅಂತಂದ್ರೆ ನಮಗೆ ಇದರ್ಥ ಆಗತ್ತೆ. ಹೀಗಾಗಿ ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು. ಯಾಕೆಂದ್ರೆ ನಮಗೆ ವಸ್ತು ಪರಿಜ್ಞಾನ ಆಗಬೇಕು ಅಂದರೆ ಇದೊಂದೇ ದಾರಿ, ಮನಸ್ಸು ಕೆಲಸ ಮಾಡಬೇಕು. ಸರಿ, ಮನಸ್ಸು ಕೆಲಸ ಮಾಡಬೇಕು ಅಂತ ಹೇಳ್ತೀರಾ. ಒಬ್ಬನಿಗೆ ಮನಸ್ಸು ಕೆಲಸ ಮಾಡುತ್ತೆ, ಅವನಿಗೆ ಒಂದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇರುತ್ತೆ. ಇದು ಸರಿ ಇಲ್ಲ ಅಂತ ನಾವು ಏನ್ ಮಾಡಿದ್ರು ಸರಿ ಇಲ್ಲ, ನಾನು ಒಪ್ಪಲ್ಲ. ನೀವು ಎದುರುಗಡೆ ಬರ್ತೀರಾ, ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ ಎದುರುಗಡೆ ಬರ್ತೀರಾ. ನಿಮ್ಮ ಪ್ರೀತಿಯನ್ನು ನಾನು ತಲೆಗೆ ಹಾಕೊಳ್ಳಲ್ಲ, ನಿಮ್ಮನ್ನ ಅರ್ಥವೇ ಮಾಡ್ಕೊಳ್ಳಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ, ನಿಮ್ಮನ್ನು ನೋಡಲ್ಲ, ನಿಮ್ಮನ್ನು ಕೇಳಲ್ಲ. ಆಗ ಬುದ್ಧಿ ಹೇಳಬೇಕು, ಇಲ್ಲಪ್ಪ ನೀನು ತಪ್ಪು ತಿಳ್ಕೊಂಡಿದ್ದಿ, ಸರಿಯಲ್ಲ. ಬುದ್ಧಿ ಹೇಳಿದ್ರೆ ಮನಸ್ಸು ಕೇಳುತ್ತೆ. ಆ ಮನಸ್ಸು ಶಾಂತವಾಗಿ ಎದುರುಗಡೆ ಇರುವವನ ಶಬ್ದವನ್ನು ಕೇಳುತ್ತೆ, ಸ್ಪರ್ಶವನ್ನು ಮಾಡುತ್ತೆ. ಓ, ಇವನಲ್ಲಿ ದುರುದ್ದೇಶ ಇಲ್ಲ ಅಂತ ಆಗರ್ಥ ಆಗುತ್ತೆ. ಆ ಬುದ್ಧಿಯ ಅಭಿಮಾನಿಗಳಿಬ್ರು, ಸರಸ್ವತಿ ಮತ್ತು ಭಾರತಿ. ಹೀಗಾದ್ರೆ ಮನಸ್ಸಿನಗಿಂತಲೂ ಮೇಲ್ಗಡೆ ಮನಸ್ಸನ್ನು ನಿಯಂತ್ರಣ ಮಾಡುವ 2 ತತ್ವಗಳು,
ಸರಸ್ವತಿ ತತ್ವ ಮತ್ತು ಭಾರತೀ ತತ್ವ. ಸರಿ, ಈ ಬುದ್ಧಿ ಕೆಲಸ ಮಾಡಬೇಕು ಅಂದರೆ ಬೇಸಿಕಲಿ ನಾನು ಅನ್ನೋ ಪ್ರಜ್ಞೆ ಇರಬೇಕು. ನಾನು ಅನ್ನೋ ಪ್ರಜ್ಞೆ ಇಲ್ಲದೆ ಹೋದರೆ ಎಲ್ಲಿಂದ? ಆ ತತ್ವವನ್ನು ನಿಯಂತ್ರಣ ಮಾಡುವವರಿಬ್ಬರು ಬ್ರಹ್ಮ ಮತ್ತು ಮುಖ್ಯ ಪ್ರಾಣ. ಇದು ನಮ್ಮ ದೇಹದ ಒಳಗಡೆಯೇ ಅನುಭವಕ್ಕೆ ಬರುವಂಥದ್ದು. ಇವೆಲ್ಲ ನಾನು ಅನ್ನೋ ಪ್ರಜ್ಞೆ ಇಲ್ಲದೆ ಹೋದರೆ ಏನು ಮಾಡ್ತೀರ ನೀವು? ಈ ಎಲ್ಲ ಇಂದ್ರಿಯಗಳು ಮಲಗಿದಾಗಲೂ ಕೂಡ ಎದ್ದಿರುವ ಒಂದು ತತ್ವ ಇದೆ, ಅದು ನಾನು ಅನ್ನುವ ತತ್ವ. ಅದನ್ನೇ ಹೇಳಿದ್ರು, ಪ್ರಳಯ ಕಾಲದಲ್ಲಿಯೂ ಮುಖ್ಯ ಪ್ರಾಣ ಎಚ್ಚರದಲ್ಲಿ ಇರ್ತಾನೆ ಅಂತ. ಇದು ನಿಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ. ವೇದಾಂತ ಏನನ್ನೋ ಹೇಳ್ತಾ ಇಲ್ಲ, ನಿಮ್ಮ ಅನುಭವಕ್ಕೆ ಬರೋದನ್ನ ಹೇಳ್ತಾ ಇದೆ. ಸರಿ, ಈ ನಾನು ಅನ್ನುವ ಪ್ರಜ್ಞೆ ಕೆಲಸ ಮಾಡ್ಲಿಕ್ಕೆ ಒಂದು ಬೇಸ್ ಬೇಕಲ್ಲ. ಅದು ಯಾರದು? ಪ್ರಕೃತಿ. ಆ ಪ್ರಕೃತಿ ಅಂದರೆ ಲಕ್ಷ್ಮಿ. ಆ ಪ್ರಕೃತಿಯ ಜೊತೆಗೆ ನಾರಾಯಣ ಯಾವಾಗಲೂ ಇರ್ತಾನೆ. ಯಾಕೆಂದ್ರೆ ವೇದ ಆ ರೀತಿ ಹೇಳಿದೆ. ಇದು ನಿಮ್ಮ ಒಳಗಡೆ ಇಂಟ್ರಾಸ್ಪೆಕ್ಷನ್ನಿಂದ ನೀವು ಈ ಹೈರಾರ್ಕಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಇದನ್ನ ಮಧ್ವರು ಹೇಳಿದರು, ಶಾಸ್ತ್ರಾರ್ಥಯುಕ್ತ ಅನುಭವ ಪ್ರಮಾಣಂ. ಶಾಸ್ತ್ರ ಹೇಳುತ್ತೆ, ಹೌದು, ನೀವು ಅದನ್ನು ಅನುಭವಿಸುವ ಬಗೆ ಏನು? ಶಾಸ್ತ್ರ ಹೇಳೋದನ್ನ ನೀವು ಹೇಗೆ ಅನುಭವಿಸೋದು? ಅದ್ರ ಪಾಡಿ ಅದು ಹೇಳ್ತಾ ಇರುತ್ತೆ. ನಾವು ಅದ್ರ ಬಗ್ಗೆ ಅದನ್ನ ಅನ್ನೋದಲ್ಲ, ಅದನ್ನ ಅನುಭವಕ್ಕೆ ತಂದುಕೊಳ್ಳಬೇಕು. ಆಚಾರ್ಯರೇ ಹೇಳಿದ್ದು, ಅನುಭವಕ್ಕೆ, ನಿಮ್ಮ ಪ್ರತ್ಯಕ್ಷಕ್ಕೆ ವಿರುದ್ಧವಾದರೆ ಆ ವೇದವನ್ನು ಪರೀಕ್ಷಿಸಿ ಬೇರೆ ಅರ್ಥ ಮಾಡಿ ಅಂತ. ಯಾರು ಹೇಳ್ತಾರೆ ಹಾಗೆ? 100 ವೇದ ಹೇಳಲಿ, ಬೆಂಕಿ ತಣ್ಣಗಿದೆ ಅಂತ ಒಪ್ತೀರ ನೀವು? ಮುಟ್ಟದ ಕೂಡಲೇ ಗೊತ್ತಾಗ್ತಾ ಇರುತ್ತೆ ನನಗೆ, ಅದೇಂಗ್ರಿ ವೇದ ಹೇಗೆ ಸರಿ ಅಂತ ಕೇಳ್ತೀರ. ಅದರಿಂದಾಗಿ ನಿಮ್ಮ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಇರುವುದನ್ನು ಒಪ್ಪಲಾಗುವುದಿಲ್ಲ. ಹಾಗಾದ್ರೆ ಆ ಮಾತಿಗೆ ಬೇರೆ ಅರ್ಥ ಮಾಡಬೇಕು. ಯಾಕೆಂದ್ರೆ ಪ್ರತ್ಯಕ್ಷ ಪ್ರಬಲ ಅದು. ಕೆಲವೊಂದು ನಮ್ಮ ಮಿತಿ ಇದೆ, ನೋಡ್ಲಿಕ್ಕಾಗಲ್ಲ. ಆಗ ವೇದ ಹೇಳಿದ್ದನ್ನ ಒಪ್ಪಿಕೋ. ಯಾಕೆಂದ್ರೆ ಕಣ್ಣಿಗೆ ಕಾಣುವುದಷ್ಟೇ ಪ್ರತ್ಯಕ್ಷ ಅಲ್ಲ, ಕಿವಿಗೆ ಕೇಳುವುದು ಪ್ರತ್ಯಕ್ಷವೇ. ಯಾವುದು ಇಂದ್ರಿಯ ಗೋಚರವೋ ಅದು ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಎಲ್ಲರೂ ಏನು ಅನ್ಕೋತಾರೆ, ಕಣ್ಣಿಗೆ ಕಾಣೋದು ಮಾತ್ರ ಪ್ರತ್ಯಕ್ಷ, ಕಣ್ಣಿಗೆ ಕಾಣೋದು ಮಾತ್ರ ಪ್ರತ್ಯಕ್ಷ. ಯಾಕೆ? ಕಣ್ಣಿನಷ್ಟೇ ಕಿವಿ ಅಲ್ವಾ? ವೇದ ಕಿವಿಗೆ ಬೀಳ್ತಾ ಇದೆ, ಆ ಶಬ್ದಕ್ಕೊಂದು ಅರ್ಥ ಇದೆ. ಶಬ್ದ ಮತ್ತೆ ಅರ್ಥ ಯಾವಾಗಲೂ ಜೊತೆಗಿರುತ್ತೆ. ಆ ಶಬ್ದದ ಅರ್ಥ ತಿಳಿದುಕೊಂಡ್ರೆ ಅದು ಪ್ರಮಾಣ. ಆ ಶಬ್ದದ ಅರ್ಥ ಸರಿಯಾಗಿದೆಯಾ ಇಲ್ವಾ ಅಂತ ನೀವು ಎಕ್ಸಾಮಿನ್ ಮಾಡಬೇಕು, ನೀವು ಅದನ್ನು ವಿಮರ್ಶೆ ಮಾಡಬೇಕು. ಅದು ಇರೋದು ತತ್ವ. ಹೀಗಾಗಿ ಪ್ರತ್ಯಕ್ಷ ಮತ್ತೆ ಆಗಮ. ಪ್ರತ್ಯಕ್ಷ ಅಂದ್ರೆ ನಮ್ಮ ಇಂದ್ರಿಯಗಳ ಪ್ರತ್ಯಕ್ಷ. ಈ ಇಂದ್ರಿಯಗಳಿಗೂ ಮೂಲವಾದ ಮನಸ್ಸು, ಮನಸ್ಸಿಗೂ ಮೂಲವಾದ ಬುದ್ಧಿ, ಬುದ್ಧಿಗೂ ಮೂಲವಾದ ಆತ್ಮ. ಇದನ್ನ ಅರ್ಥ ಮಾಡಿಕೊಳ್ಳಿ. ಈ ಪ್ರತ್ಯಕ್ಷಕ್ಕೆ ಜೊತೆಯಾಗಿ ವೇದ ಇದೆ. ವೇದ ನಿಮಗೆ ಯಾವುದೋ ಗೊತ್ತಾಗದೇ ಇರೋದನ್ನು ಹೇಳಲ್ಲ, ನಿಮಗೆ ಗೊತ್ತಾಗೋದನ್ನೇ ಹೇಳುತ್ತೆ. ಯಾಕೆಂದ್ರೆ ವೇದವನ್ನು ಕಿವಿಯಿಂದಲೇ ಕೇಳೋದು, ಬುದ್ಧಿಯಿಂದಲೇ ಯೋಚನೆ ಮಾಡುವುದು ಒಂದು ಆಚಾರ. ಇವುಗಳ ನಡುವೆ ಅನುಮಾನ. ಅನುಮಾನ ಅಂದ್ರೆ ಮಾನ ಅಂದ್ರೆ ಪ್ರಮಾಣ. ಈ ಪ್ರಮಾಣವನ್ನು ಅನುಸರಿಸಿ ಊಹೆ ಇರಬೇಕು. ಕೇವಲ ಊಹೆ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ. ಯಾಕೆಂದ್ರೆ ಏನನ್ನೂ ಬೇಕಾದರೂ ಪ್ರೂವ್ ಮಾಡಬಹುದು, ಏನನ್ನು ಬೇಕಾದರೂ ಪ್ರೂವ್ ಮಾಡಬಹುದು. ಅದಕ್ಕೆ ಊಹೆಯನ್ನ ಸ್ವತಂತ್ರವಾಗಿ ಹರಿಯ ಬಿಡಬೇಡಿ.
ಅದು ಒಂದು ಪ್ರತ್ಯಕ್ಷಕ್ಕೆ ಅನುಗುಣವಾಗಿರಬೇಕು, ಒಂದೋ ಶಾಸ್ತ್ರಕ್ಕೆ ಅನುಗುಣವಾಗಿ ಇರಬೇಕು. ಕೇವಲ ನೀವು ಪ್ರೂವ್ ಮಾಡೋದು ಅಂದರೆ ಏನು ಬೇಕಾದರೂ ಪ್ರೂವ್ ಮಾಡಬಹುದು. ಬೆಂಕಿಯು ತಣ್ಣಗಿದೆ ವಸ್ತುವಾಗಿರುವುದರಿಂದ ಮೇಜಿನ ಹಾಗೆ. ಗ್ರಾಮ್ಯಾಟಿಕಲಿ ಯಾವ ಮಿಸ್ಟೇಕು ಇಲ್ಲ, ಲಾಜಿಕಲಿ ಯಾವ ಮಿಸ್ಟೇಕು ಇಲ್ಲ, ಮತ್ತು ಮುಗೀತಲ್ಲ ಅಲ್ಲಿಗೆ. ಕ್ಯಾನ್ ಯು ಅಗ್ರಿ ವಿತ್ ಇಟ್? ಯಾಕೆ? ನಿಮ್ಮ ಎಕ್ಸ್ಪೀರಿಯನ್ಸ್ ವಿಲ್ ಡಿನೈ ಇಟ್. ಸೊ ಲಾಜಿಕ್ಕೇ ಪ್ರಧಾನ ಅಂದರೆ ಏನು ಬೇಕಾದರೂ ಮಾಡಬಹುದು. ಹಾಗಾದರೆ ಲಾಜಿಕ್ಕಿಗೆ ಒಂದು ಹಿಡಿತ ಇದೆ, ಲಾಜಿಕ್ಕಿಗೆ ಒಂದು ಕಂಟ್ರೋಲರ್ ಇದೆ. ಯಾವುದದು? ಪ್ರತ್ಯಕ್ಷ ಮತ್ತು ಆಗಮ. ಈಗ ಏನು ಬೇಕಾದರೂ ಮಾತನಾಡಬಹುದು, ಊಹೆಯೇ ಎಲ್ಲ. ವಿಜ್ಞಾನಿಗಳದ್ದು ಊಹೆಯೇ. ಇಷ್ಟು ವರ್ಷದ ಹಿಂದೆ ಒಂದು ಬಿಗ್ ಬ್ಯಾಂಗ್ ಥಿಯರಿ, ಇಷ್ಟು ವರ್ಷದ ಹಿಂದೆ ಬಿಗ್ ಬ್ಯಾಂಗ್ ಆಯಿತು, ಇಷ್ಟು ವರ್ಷದಿಂದ, ಅದು ಕೂಡ ಊಹೆಯೇ. ನೀವಿದ್ರಾಗ ಹಾಗಾದ್ರೆ ನಿಮ್ದೇನು ಊಹೆ ಅಲ್ವಾ? ನಮ್ದು ಊಹೆ ಅಲ್ಲ. ಏನು ವೇದ ಇದೆ ಅದನ್ನು ಯೋಚನೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಇದ್ದ ಮಾತನ್ನು ಒಪ್ಪಿದ್ದೇವೆ. ಆ ಮಾತಿನ ಜಾಡು ಹಿಡಿದು ಅದನ್ನು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಹೊರಡ್ತಾ ಇದ್ದೀವಿ. ಇದು ನಮ್ಮ ಪ್ರಯಾಣ. ಇದನ್ನು ಡಿನೈ ಮಾಡ್ತಾ ಇದ್ದೀರಲ್ಲ ನೀವು, ನಿಮಗೆ ಯಾವ ಬೇಸಿದೆ? ನಿಮ್ದು ಬರೇ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್, ಅದು ನಮಗೂ ಸಿಗುತ್ತೆ. ಹೀಗಾಗಿ ಕೇವಲ ಅನುಮಾನ ಪ್ರಮಾಣ ಅಲ್ಲ. ಅನುಮಾನ ಅಂದರೆ ಊಹೆ, ಸಸ್ಪೆಕ್ಟ್ ಅಂತ ಅರ್ಥ ಅಲ್ಲ. ಅನುಮಾನ ಅಂದರೆ ಊಹೆ ಅಥವಾ ತರ್ಕ ಅಂತಾರೆ. ಕೇವಲ ತರ್ಕ ಪ್ರಮಾಣ ಅಲ್ಲ, ಕೇವಲ ತರ್ಕ ಪ್ರಮಾಣ ಅಲ್ಲ. ಮತ್ತೆ ಪ್ರತ್ಯಕ್ಷವೂ ಪ್ರಮಾಣ. ಆಗಮ ಪ್ರಮಾಣ. ಪ್ರತ್ಯಕ್ಷಾಗಮಗಳಿಗೆ ಒಂದು ಮಧ್ಯದ ಭಾಗ ಬರುತ್ತೆ, ಅದೇ ಊಹೆ. ಊಹೆ ಮಾಡಲಿಕ್ಕೆ ಒಂದು ಮಿತಿ ಇದೆ. ಅದು ಪ್ರತ್ಯಕ್ಷವನ್ನು ಅವಲಂಬಿಸಿಕೊಂಡೇ ಇರಬೇಕು. ನೀವೀಗ ಎಲ್ಲೋ ಒಂದು ಕಡೆ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಹೋದಾಗ ಇಲ್ಲಿ ಯಾರೋ ಅಡಿಗೆ ಮಾಡಿಕೊಂಡಿದ್ದಾರೆ. ಹೇಗೆ ಗೊತ್ತು? ಗೋಡೆ ಕಪ್ಪಾಗಿದೆ, ಇಲ್ಲಿ ಮಸಿ ಇದೆ, ಇದೆ ಅಲ್ವಾ? ಎಲ್ಲ ಸ್ಪೈಗಳಾಗಲಿ ಅಥವಾ ಡಿಟೆಕ್ಟಿವ್ಸ್ ಆಗಲಿ ಪ್ರತ್ಯಕ್ಷದ ಆಶ್ರಯ ಇಲ್ಲದೆ ಮಾಡೋದಲ್ಲ. ಅಥವಾ ಯಾವುದೇ ಬ್ಯಾಲಿಸ್ಟಿಕ್ ಸೈನ್ಸ್ ಆಗಲಿ, ಅದೆಲ್ಲವೂ ಇದನ್ನು ಇಟ್ಟುಕೊಂಡೇ ಇರೋದು. ಇಷ್ಟು ಹೊಡೆದ್ರೆ ಈ ರೀತಿ ಆಗತ್ತೆ, ಅದನ್ನಾಗಿ ಇವನು ಈ ರೀತಿ ಸತ್ತಿದ್ದಾನೆ. ಯಾಕೆಂದ್ರೆ ಸತ್ರೆ ಈ ರೀತಿ ಈ ತರಹ ಪೆಟ್ಟು ಬಿದ್ದಿದ್ರೆ ಮಾತ್ರ ಈ ಫಲಿತಾಂಶ ಕಾಣುತ್ತೆ. ಪ್ರತ್ಯಕ್ಷವೇ. ಊಹೆಗೊಂದು ಮಿತಿ ಇದೆ, ಪ್ರತ್ಯಕ್ಷಕ್ಕಲ್ಲ, ವೇದಕ್ಕಲ್ಲ. ಇದನ್ನ ಆಚಾರ್ಯರು ಹೇಳಿದ್ರು. ಅದರಿಂದಾಗಿ ಒಂದು ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಮೂರು: ಒಂದೋ ಕಾಣಬೇಕು, ಒಂದೋ ಕೇಳಬೇಕು, ಕಂಡು ಕೇಳಿದ್ದರ ನಡುವೆ ಊಹಿಸಬಹುದು. ಇದನ್ನ ನಾವು ಸಂಸ್ಕೃತ ಭಾಷೆಯಲ್ಲಿ ಹೇಳೋದಾದ್ರೆ ಪ್ರತ್ಯಕ್ಷ, ಅನುಮಾನ, ಆಗಮ ಅಷ್ಟೆ. ಹೀಗೆ ಪ್ರಮಾಣ ಎರಡು ಮೂಲಭೂತವಾಗಿ ಕೇವಲ ಪ್ರಮಾಣ, ಅನುಪ್ರಮಾಣ. ಅನುಪ್ರಮಾಣದಲ್ಲಿ ಮೂರು ಬಗೆ: ಪ್ರತ್ಯಕ್ಷ, ಅನುಮಾನ, ಆಗಮ. ಏನು ವ್ಯತ್ಯಾಸ? ಇಲ್ಲಿ ತನಕ ಹೇಳಿದ್ನಲ್ಲ ನಾನು. ಆಗಮಕ್ಕೂ ಪ್ರತ್ಯಕ್ಷಕ್ಕೂ
ಅದು ಇಲ್ಲಿ ತನಕ ಹೇಳಿದೆ. ಪ್ರತ್ಯಕ್ಷ ಅಂದರೆ ಇಂದ್ರಿಯ ಕಂಡದ್ದು, ಆಗಮ ಅಂದರೆ ವೇದ ಮತ್ತು ಪುರಾಣ. ಹೀಗಾಗಿ ಈ ಮೂರು. ಆ ಆಗಮ ಇದೆಯಲ್ಲ, ಅದು ಎರಡು ರೀತಿ. ಒಂದು ಅಪೌರುಷೇಯವಾದ ಆಗಮ, ಇನ್ನೊಂದು ಪೌರುಷೇಯವಾದ ಆಗಮ. ಅಪೌರುಷೇಯವಾದ ಆಗಮ ಅಂತಂದ್ರೆ ಮುನಿಗಳಿಗೆ ಹೊಳೆದದ್ದು, ಬ್ರಹ್ಮದೇವರಿಗೆ ಹೊಳೆದದ್ದು, ದೇವರೂ ಅದನ್ನು ಮಾಡಿಲ್ಲ. ಇದು ಆಗಮ. ಇನ್ನು ಪೌರುಷೇಯ ಅಂದರೆ ದೇವರು ರಚನೆ ಮಾಡಿದ ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ. ಪಂಚರಾತ್ರವನ್ನ ಬದರಿನಾರಾಯಣ ರಚನೆ ಮಾಡಿದ್ದು. ಇವತ್ತು ಪಂಚರಾತ್ರ ಸಿಗಲ್ಲ, ಸ್ವಲ್ಪ ಸಿಗತ್ತೆ, ಒಂದು 5-6 ಸಂಹಿತೆಗಳು ಸಿಗತ್ತೆ. ಮೂಲ ರಾಮಾಯಣ ಹಯಗ್ರೀವ ದೇವರು ರಚನೆ ಮಾಡಿದ್ದು 100 ಕೋಟಿ ಶ್ಲೋಕಗಳಿವೆ. ಅದರ ಎಬ್ರಿಜ್ಡ್ ವರ್ಷನ್ ವಾಲ್ಮೀಕಿ ರಾಮಾಯಣ. ಬಹಳ ಪ್ರಿಸೈಸ್ ಮಾಡಿ ಹೇಳಿದ್ದಾರೆ, 24,000 ಶ್ಲೋಕಗಳು. ಅದು ಇವತ್ತು ಸಿಗಲ್ಲ, ಮೂಲ ರಾಮಾಯಣ. ಇದಾದ ಮೇಲೆ ಇತಿಹಾಸ, ಮಹಾಭಾರತ. ಆ ಮಹಾಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಪುರಾಣ. ಇದರಲ್ಲಿ ನಮಗೆ ಮಹಾಭಾರತ ದೇವರ ದಯದಿಂದ ಇವತ್ತು ಸುಮಾರು 80% ಶುದ್ಧವಾಗಿ ಸಿಗತ್ತೆ. 80% ಶುದ್ಧವಾಗಿ ಸಿಗತ್ತೆ. ಪುರಾಣ, ಭಾಗವತ, ವಿಷ್ಣು ಪುರಾಣ 2 ಶುದ್ಧವಾಗಿ ಸಿಗತ್ತೆ. ಉಳಿದವುಗಳನ್ನ ಯದ್ವಾ ತದ್ವಾ ಸೇರಿಸಿ ತೆಗೆದು ಆಚೆ ಈಚೆ ಮಾಡಿ ಅವ್ಯವಸ್ಥೆ ಮಾಡಿ ಹಾಕಿದ್ದಾರೆ. ಮಧ್ವರು ಈ 4 ಅಪಾಯಗಳನ್ನು ಹೇಳಿದ್ದಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿದ್ ಅಂತರಿತಾನಪಿ, ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ, ಪ್ರಮಾದಾತ್ ಕ್ವಚಿದನ್ಯಥಾ. ಕೆಲವು ದುರುಳರು ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ತಮಗೆ ಬೇಕಾದ ವಾಕ್ಯಗಳನ್ನು ಎಷ್ಟು ಬಿಡ್ತಾರೆ, ತಮಗೆ ಬೇಡವಾದ ವಾಕ್ಯಗಳನ್ನು ಡಿಲೀಟ್ ಮಾಡಿಬಿಡ್ತಾರೆ. ಹೀಗಾಗಿ ಗ್ರಂಥವನ್ನು ತಿಳಿಯೋದು ಕಷ್ಟ. ಕ್ವಚಿತ್ ಗ್ರಂಥಾನ್ನ ಪ್ರಕ್ಷಿಪಂತಿ, ಕ್ವಚಿದ್ ಅಂತರಿತಾನಪಿ. ಕೆಲವೊಮ್ಮೆ ಆ ಗ್ರಂಥವೇ ಕಾಣೋದಿಲ್ಲ, ಗೆದ್ದಲು ಹುಳ ತಿಂದೋ ಯಾರೂ ಓದದೆ ಬಿಟ್ಟೋ ಏನೋ ಆಗೋಗತ್ತೆ. ಕುರಿಯುಹು ಕ್ವಚಿಚ್ಚ ವ್ಯತ್ಯಾಸಂ. ಕೆಲವೊಮ್ಮೆ ಏನು ಮಾಡ್ಬಿಡ್ತಾರೆ, ಅಲ್ಲಿದ್ದನ್ನು ಇಲ್ಲಿಗೆ ಹಾಕ್ಬಿಡ್ತಾರೆ, ಇಲ್ಲಿದ್ದನ್ನು ಅಲ್ಲಿಗೆ ಹಾಕ್ಬಿಡ್ತಾರೆ. ಪ್ರಮಾದಾತ್ ಕ್ವಚಿದನ್ಯಥ. ಕೆಲವೊಮ್ಮೆ ಅವ್ರಿಗೆ ಅರ್ಥ ಆಗಿರಲ್ಲ, ಆದರೆ ಅದನ್ನು ಮುಂದುವರೆದು ಬಿಡ್ತಾರೆ. ಹೀಗೆ 4 ದೋಷಗಳಿಂದ ಟೆಕ್ಸ್ಟ್ ಕಂಟಾಮಿನೇಷನ್ ಆಗಿದೆ. ಅದನ್ನು ಶುದ್ಧಗೊಳಿಸಲಿಕ್ಕೆ ನಾನು ಈ ಮೆಥಡಾಲಜಿಯನ್ನು ಕೊಡ್ತಾ ಇದ್ದೇನೆ ಅಂತ ಆಚಾರ್ಯರು ಹೇಳುತ್ತಾರೆ. ಆ ಮೆಥಡಾಲಜಿಯನ್ನು ನಾನು ಕೊಡ್ತಾ ಇದ್ದೇನೆ ಅಂತ. ಹೀಗಾಗಿ ಆಗಮವನ್ನು ನೋಡಬೇಕಾದ್ರೆ ಕೀನ್ ಅಬ್ಸರ್ವೇಷನ್ ಬೇಕು. ಮತ್ತೆ ಮತ್ತೆ ನೋಡ್ತಾ ಇರಬೇಕು, ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರಬೇಕು. ಇವುಗಳ ಜೊತೆಗೆ ನಾವು ಮುಂದೆ ಬರೀಬೇಕು. ಅದರಿಂದಾಗಿ ಮೆಥಡಾಲಜಿಯನ್ನು ಕೊಟ್ಟಿದ್ದಾರೆ. ವೇದಾದಿ ವಿಷಯಗಳು ಇದೆ, ಅದು ಎರಡನ್ನೂ ಕೂಡ ಹದವಾಗಿ ಜೋಡಿಸಿ ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕು. ಅದು ನಮ್ಮ ಮೇಲೆ ಇರುವಂಥದ್ದು. ನಾವೇ ಏನೋ ಊಹೆ ಮಾಡ್ಕೊಳ್ಳೋದಲ್ಲ, ಇದರೆಲ್ಲದರ ಜೊತೆಗಿರಬೇಕು. ಈ ಮಧ್ವಾಚಾರ್ಯರ ಕೊಡುಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಬಹಳ ಜನಕ್ಕೆ ಅಂತ ನಾನು ಹೇಳ್ತಾ ಇರೋದು ವಿದ್ವಾಂಸರಿಗೆ. ಯಾಕೆ ಅಂದರೆ ಆಚಾರ್ಯರನ್ನ
ಹೀಗೆ ಓದಬಹುದು ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ನೋಡಿ, ಮಹಾಭಾರತದ ಬಗ್ಗೆ ಒಂದು ಸಮಸ್ಯೆಯನ್ನು ಹೇಳ್ತೇನೆ ನಿಮಗೆ. ಮಹಾಭಾರತ ಫಸ್ಟ್ ಗೋರಖ್ಪುರ ಅಲ್ಲೆಲ್ಲ ಇತ್ತು. ಕಾಶ್ಮೀರ ಅಲ್ಲಿ, ಆಮೇಲೆ ಯಾವುದು ಬಿಬಿಲೋಚಿಕ್ ಸೊಸೈಟಿಯ ಹೆಸರು ಮರೆತೋಯ್ತು, ಏಷ್ಯಾಟಿಕ್ ಸೊಸೈಟಿ ಆಫ್ ಕೋಲ್ಕತ್ತಾ ಅವರು ಪ್ರಿಂಟ್ ಮಾಡೋದು. ಅದಾದ ಮೇಲೆ ಇಲ್ಲ, ಮಹಾಭಾರತದ ಶುದ್ಧ ಪಾಠ ನಾವು ತಯಾರು ಮಾಡಬೇಕು, ಏಕೆಂದರೆ ಹಲವಾರು ತಾಡವಾಲೆಗಳಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಶುದ್ಧವಾದ ಪಾಠವನ್ನು ಕೊಡಬೇಕು. ನಾನು ಹೇಳ್ತಾ ಇರೋದು ರಿಸರ್ಚ್ ಮೆಥಡಾಲಜಿ ಹೇಗಿರುತ್ತೆ ಅನ್ನೋದಕ್ಕೆ. ಅದರ ಪ್ರಾರಂಭದ ಅಧಿಕಾರಿಗಳು ಯಾರೋ ಬ್ರಿಟಿಷರಿದ್ದರು, ಇಂಟರ್ನೆಟ್ಸು ಅವರು ಇವರೆಲ್ಲ ಇದ್ದರು. ಆಮೇಲೆ ಅದು ಭಾರತೀಯರಿಗೆ ಬಂತು. ಅವ್ರ ಹೆಸರು ವಿ.ಎಸ್. ಸುಕ್ತನ್ಕರ್ ಅಂತ. ಅವರ ಪೂರ್ತಿ ಹೆಸರು ವಿಷ್ಣು ಸದಾಶಿವ ಸುಕಥನಕರ. ಅವರು ಸುಮಾರು ಈ ಮಹಾಭಾರತದ ಪ್ರತಿಯ ಕಾಲ 40 ವರ್ಷ ಹಿಡಿತು. 40 ವರ್ಷ. ಆ 40 ವರ್ಷ ಆದಮೇಲೆ, ಅವರು ರಿಟೈರ್ಡ್ ಆದಮೇಲೆ, ಅವರು ಪೂನಾದಲ್ಲೇ ಇರೋದು, ಬೋರಿ ಅಂತ, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅವರು ಫರ್ಗ್ಯೂಸನ್ ಕಾಲೇಜ್ ಅಂತ ಅಲ್ಲೊಂದಿದೆ, ಫರ್ಗ್ಯೂಸನ್ ಕಾಲೇಜ್. ಆ ಫರ್ಗ್ಯೂಸನ್ ಕಾಲೇಜಿನಲ್ಲಿ 5 ಉಪನ್ಯಾಸ ಕೊಡಬೇಕಿತ್ತು. ಅವರೇನು ಮಾಡಿದ್ರು, 4 ಉಪನ್ಯಾಸಗಳನ್ನು ಬರೆದಿಟ್ಟಿದ್ದಾರೆ. ಅದರಲ್ಲಿ ಕಡೆ ಅವರು ಹೋಗಿಬಿಟ್ರು, ಪೂರ್ತಿ ಮಾಡಲಿಕ್ಕಾಗಲಿಲ್ಲ, ಹೋಗಿಬಿಟ್ರು. ಅವರು ಬರಹದಲ್ಲಿ ಒಂದು ಮಾತಿದೆ, ಮಹಾಭಾರತ ಸಮಗ್ರ ಭಾರತದ ತತ್ವಶಾಸ್ತ್ರವನ್ನು ಹೇಳುತ್ತೆ, ನಾವು ಅದನ್ನು ಎಡಿಟ್ ಮಾಡಿದ್ದೀವಿ, ಆದರೆ ಚೆನ್ನಾಗಿ ಮಾಡಿಲ್ಲ. ಯಾಕೆಂದರೆ ನಮಗೆ ಮಧ್ವಾಚಾರ್ಯರ ಆನ್ ದಿ ಮೀನಿಂಗ್ ಆಫ್ ಮಹಾಭಾರತ ಪುಸ್ತಕ ನಿಮಗೆ ನೆಟ್ಟಲ್ಲಿ ಕೂಡ ಸಿಗತ್ತೆ. ನಮಗೆ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಿಕ್ಕಿರಲಿಲ್ಲ, ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ದೀಸ್ ವರ್ ಲಾಸ್ಟ್ ವರ್ಡ್ಸ್ ಆಫ್ ಸುಕ್ತನ್ಕರ್. ಅಂದ್ರೆ ಎಂತಹ ಅಮೂಲ್ಯ ಸಂಪತ್ತು ನಮ್ಮ ಕೈಯಲ್ಲಿದೆ, ನಾವು ಓದ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳಿದ್ದು. ಮಹಾಭಾರತವನ್ನ ಅರ್ಥ ಮಾಡಿಕೊಳ್ಳುವ ಬಗೆ, ಮಹಾಭಾರತವನ್ನ ಚಿಂತನೆ ಮಾಡುವ ಬಗೆ. ಯಾಕೆಂದ್ರೆ ಸಮಗ್ರ ಭಾರತೀಯ ಸಂಸ್ಕೃತಿ, ಅದಕ್ಕೆ ಮೂಲಭೂತವಾದದ್ದು ರಾಮಾಯಣ ಮಹಾಭಾರತ. ಅದನ್ನು ಬಿಟ್ಬಿಡಿ ಅಂತ ಹೇಳಿದ್ರು. ಶಂಕರರಂತೂ ಎಲ್ಲ ಮಿಥ್ಯ, ಅದು ಇದ್ರೇನು ಬಿಟ್ರೇನು. ರಾಮಾನುಜರು ರಾಮಾಯಣ ಮಾತ್ರ ತಗೊಳ್ಳೋದು. ಗೀತೆ ಮಹಾಭಾರತದ ಒಳಗಡೆಯೇ ಬರುತ್ತೆ. ಮಹಾಭಾರತವನ್ನ ಅರ್ಥೈಸ್ಕೊಳ್ಬೇಕಾದ್ರೆ ಗೀತೆ ಓದಬೇಕು. ಆದರೆ ಗೀತೆಗೂ ಮಹಾಭಾರತಕ್ಕೂ ವಿರೋಧ ಬಂದಾಗ ಪರಿಹಾರ ಮಾಡೋದು ಹೇಗೆ? ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ. ಗೀತೆಗೆ ಅರ್ಥ ಬರಿತಾ ಇದ್ದೀವಿ ಅಷ್ಟೇ. ಅದು ಯಾಕೆ ಅರ್ಥ ಬರೆಯೋದಂದ್ರೆ ಅವ್ರ ಸಿದ್ಧಾಂತ ಆಗಲಿ ಅಂತ. ಗೀತೆಯ ಅರ್ಥ ನಾವು ಬರಿತಾ ಇದ್ದೀವಿ ಅಂತ ಅವರು ಹೇಳ್ಕೊಂಡಿಲ್ಲ, ಇಬ್ರು ಹೇಳ್ಕೊಂಡಿಲ್ಲ. ನಮ್ಮ ಫಿಲಾಸಫಿಯನ್ನ ಜನರಿಗೆ ಮುಟ್ಟಿಸ್ಬೇಕು ಅಂತ ನಾವು ಗೀತೆಗೆ ಇವಾಗ ಕೈ ಹಾಕಿರೋದು ಅಷ್ಟೇ. ಇದ್ಯಾಕೋ ಒಂಥರ ಕೇಳಲಿಕ್ಕೆ, ನೋಡ್ಲಿಕ್ಕೆ, ಓದಲಿಕ್ಕೆ ಕಷ್ಟ ಆಗುತ್ತೆ. ಗೀತೆಯ ಅರ್ಥವನ್ನೇ ನೀವು ಹೇಳ್ತೀರಾ ಅಂದ್ರೆ ಮಹಾಭಾರತದ ಗತೆಯನ್ನು ಉಳಿದ ಅನ್ನೋ. ಗೀತೆ ಮಹಾಭಾರತದ ಒಂದು ಪುಟ್ಟ ಭಾಗ. ಭೀಷ್ಮ ಪರ್ವದಲ್ಲಿ ಬರುವ 18 ಅಧ್ಯಾಯ. ಸಮಗ್ರ ಮಹಾಭಾರತ 1,00,000 ಶ್ಲೋಕಗಳಿದೆ. 1,00,000 ಶ್ಲೋಕಗಳಿದೆ ಮಹಾಭಾರತ. ಆದರೆ ನೀವು ಅಂದುಕೊಳ್ಳದ ಅನೇಕ ಸಂಗತಿಗಳಲ್ಲಿದೆ, ನೀವು ಅಂದುಕೊಳ್ಳೋ ಅನೇಕ ಸಂಗತಿ ಇಲ್ಲ. ಯಾಕೆಂದ್ರೆ ಯಾರ್ಯಾರು ಏನೇನೋ ಕಥೆಗಳನ್ನು ಹೇಳಿಬಿಟ್ಟಿದ್ದಾರೆ.
ಅದಲ್ಲ ಅಲ್ಲ, ಅದು ಅನೇಕ ಇಲ್ಲ, ಅನೇಕ ಇದೆ. ಅದರಲ್ಲಿರುವ ಪೊಲಿಟಿಕಲ್ ಐಡಿಯಾಸು, ಆಮೇಲೆ ಇಕಾಲಜಿ ಎಲ್ಲ ಚೆನ್ನಾಗಿದೆ. ಮಹಾಭಾರತ ಅನೇಕ ಇದೆ, ಅದು ಬಹಳ ದೊಡ್ಡದದು. ಅದರಲ್ಲಿ ಗೀತೆ ಒಂದು ಪಾರ್ಟ್, ಅನುಗೀತೆ ಒಂದು ಬರುತ್ತೆ. ಮಹಾಭಾರತ ಮತ್ತು ಗೀತೆ ಅವೆರಡರ ನಡುವೆ ಇರುವ ಅನೇಕ ವಿರೋಧಗಳು ತೋರಿ ಬರುತ್ತೆ. ಅದನ್ನು ಹೇಗೆ ಅರ್ಥೈಸಿಕೊಳ್ಳೋದು? ಮಹಾಭಾರತಕ್ಕೂ ಗೀತೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ರೂಪಿಸಿದ್ದೀರಾ. ಆದರೆ ಮಹಾಭಾರತ ಯಾಕೆ ಇಲ್ಲಿ ಬಂತು? ಒಂದು ಸಣ್ಣ ಪ್ರಶ್ನೆಗೆ ಯಾರು ಉತ್ತರ ಕೊಡಲಿಲ್ಲ. ಮಹಾಭಾರತ ಯುದ್ಧ ಆಗ್ತಾ ಇದೆ, ಯುದ್ಧ ಆಗುವಾಗ ಗೀತೆ ಹೇಳಿ ಟೈಮ್ ಇರುತ್ತಾ? ಆಚಾರ್ಯರು ಹೇಳಿದ್ರು, ಅಪ್ಪ ಅದನ್ನ 20 ನಿಮಿಷ ಮಾತಾಡಿರ್ಬೋದು ಅಷ್ಟೇ. ಕೃಷ್ಣ ಅರ್ಜುನನ್ ಜೊತೆ, ಆ ಕೃಷ್ಣನೇ ವೇದವ್ಯಾಸರಾದ್ದರಿಂದ ವೇದವ್ಯಾಸರು ಅದನ್ನು ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಸುಮಾರು 600 ಶ್ಲೋಕಗಳಲ್ಲಿ ಕೊಟ್ಟರು. ಯಾಕೆಂದ್ರೆ ಗೀತೆಯಲ್ಲಿರೋದು 700ರಲ್ಲಿ ಮೊದಲನೇ ಅಧ್ಯಾಯ ಕೃಷ್ಣ ಹೇಳಿದ್ದಲ್ಲ. ಧೃತರಾಷ್ಟ್ರ, ಸಂಜಯ, ಅರ್ಜುನನ ಒಳಗಿನ ಬೇಗುದಿ. ಆಮೇಲೂ 11ನೇ ಶ್ಲೋಕದಿಂದ ಕೃಷ್ಣನ ಮಾತು ಶುರು ಆಗುವುದು. ಅದಾದ ಮೇಲೆ ಅರ್ಜುನನ ಪ್ರಶ್ನೆಗಳು, ಆಮೇಲೆ ಸಂಜಯನ ಮಾತು. ಇವುಗಳನ್ನೆಲ್ಲ ಕೂಡಿ ಕಳೆದ್ರೆ ಸುಮಾರು 600 ಚಿಲ್ಲರೆ ಶ್ಲೋಕ. 600 ಚಿಲ್ಲರೆ ಶ್ಲೋಕಗಳನ್ನೇ ದೇವರು ಹೇಳಿದ್ದ. ಹಾಗೇ ಅಶೋಚ್ಯಾನ್ ಅನ್ನೋಶೋಚಸ್ತವಂತೇನು ಹೇಳಲಿಲ್ಲ, ಗದ್ಯದಲ್ಲಿ ಹೇಳಿದ್ದು. ಇದನ್ನ ಆಚಾರ್ಯರು ಹೇಳಿದ್ರು. ಈ ತರಹ ಅನೇಕ ಸಂಗತಿಗಳನ್ನು ನಮಗೆ ನಿರೂಪಣೆ ಮಾಡಿದ್ದಾರೆ. ಪುರಾಣಗಳ ಅನೇಕ ಸಂಗತಿಗಳು, ಕಾಲಗಳನ್ನು ಚಿಂತನೆ ಮಾಡುವ ಬಗ್ಗೆ ಹೇಗೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಅದ್ಭುತವಾದ ಕೊಡುಗೆಯನ್ನು. ಆದರೆ ಓದಬೇಕು ಅಷ್ಟೆ, ಅಥವಾ ನೇರ ಆ ಗ್ರಂಥವನ್ನೇ ಇಟ್ಕೊಂಡು ಕೇಳಬೇಕು. ನೀವು ಒಂದು ಪುಸ್ತಕ ಇಟ್ಕೊಳ್ಬೇಕಲ್ಲಿ, ನೀವು ಇಟ್ಕೊಳ್ಬೇಕು, ನಾವು ಇಟ್ಕೊಳ್ಬೇಕು. ಇಲ್ಲಿ ಹೀಗಿದೆ ಅಂತ ಅಲ್ಲ. ಭಾಷೆ ಬರಲ್ಲ ಅಂತ ಅನ್ಬೇಡಿ. ಇದನ್ನ ಕೇಳ್ತಾ ಕೇಳ್ತಾನೆ ಭಾಷೆ ಬರುತ್ತೆ. ಅಯ್ಯೋ ಭಾಷೆ ಬರಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಇದನ್ನು ಕೇಳ್ತಾ ಕೇಳ್ತಾನೆ ಗೊತ್ತಾಗತ್ತೆ. ಇದು ನಾವು ಪ್ರಯತ್ನ ಪಡಬೇಕಷ್ಟೇ. ನಾವು ಒಂದು ಹೆಜ್ಜೆ ಆಚಾರ್ಯರೆಡೆಗೆ ಇಟ್ಟರೆ ಆಚಾರ್ಯರು 10 ಹೆಜ್ಜೆ ಬರ್ತಾರೆ. ಅದರಿಂದ ಆಚಾರ್ಯರು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಕೊಟ್ಟಿದ್ದಾರೆ. ಆದರೆ ಅದು ಜನರಿಗೆ ಹೆಚ್ಚು ತಲುಪಿಲ್ಲ. ಯಾಕೆ ಅಂತಂದರೆ ಜನರು ತಲುಪಬೇಕು ಅಂತ ಅಂದುಕೊಂಡಿಲ್ಲ ಅಷ್ಟೇ. ಜನರು ಯಾಕೆ ಅಂದುಕೊಂಡಿಲ್ಲ ಅಂದರೆ ಬೇಕಿಲ್ಲ. ನಾವು ಏನು ಅಂದ್ಕೊಂಡ್ರು ಅದೇ ಏನೀಗ ಅನ್ನುವ ಭಾವನೆಯಲ್ಲೇ ಇರೋದು. ಅದು ಎಷ್ಟು ಆನಂದವನ್ನು ನೀಡುತ್ತೆ ಅನ್ನೋದು ಕಲ್ಪನೆಗೆ ಬಂದಿಲ್ಲ. ಮಧ್ವರ ಹೆಸರು ಆನಂದ ತೀರ್ಥ ಅಂತ. ತೀರ್ಥ ಅಂದರೆ ಶಾಸ್ತ್ರ. ಆನಂದವನ್ನು ಉಂಟು ಮಾಡುವ ಶಾಸ್ತ್ರವನ್ನು ಕೊಟ್ಟವರು ಆನಂದ ತೀರ್ಥರು. ವೇದ ಕೊಟ್ಟ ಹೆಸರು ಕೂಡ ಮಧ್ವ. ಮಧು ಅಂದರೆ ಆನಂದ, ವ ಅಂತಂದ್ರೆ ಶಾಸ್ತ್ರ, ಮಧ್ವ ಅಂದರೆ ಆನಂದವನ್ನು ನೀಡುವ ಶಾಸ್ತ್ರವನ್ನ ಕೊಟ್ಟವರು. ಯಾಕೆಂದ್ರೆ ಒಬ್ಬರ ಪ್ರಕಾರ ಆನಂದವೇ ಇಲ್ಲ, ಗುಣವೇ ಇಲ್ವಲ್ಲ. ಆನಂದ ಎಲ್ಲಿಂದ ಬರಬೇಕು? ಬುದ್ಧನ ಪ್ರಕಾರ ಅಥವಾ ಬೌದ್ಧರ ಪ್ರಕಾರ ಆನಂದ ಇಲ್ಲ. ಇನ್ನೊಬ್ಬರ ಪ್ರಕಾರ ಆನಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರಿಗೆ ಆನಂದ ಇಲ್ಲ. ಯಾಕೆ ಹೇಳಿ?
ದೇವರಿಗೇನೆ ಆನಂದ ಇಲ್ಲ. ಯಾಕೆ ಹೇಳಿ? ದೇವರೇ ಜಗತ್ತಾಗಿ ಬದಲಾಗಿದ್ದಾನೆ. ಜಡವನ್ನ ನಾವು ಬಹಳ ಕಂಟ್ರೋಲ್ ಮಾಡ್ತೇವೆ, ನಮ್ಮಿಂದ ನಿಯಂತ್ರಣಕ್ಕೆ ಒಳಗಾಗತ್ತೆ ಜಡ. ದೇವರ ಒಂದು ಭಾಗವೇ ಜಡ. ಆನಂದ ಹೇಗೆ? ಅದರಿಂದ ಯಾರ ಪ್ರಕಾರ ಆನಂದವೇ ಇಲ್ವೋ ಅವ್ರ ಪ್ರಕಾರ ಆನಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಪ್ರಕಾರ ದೇವರೇ ಜಗತ್ತೋ ಅವರ ಪ್ರಕಾರವೂ ದೇವರಿಗೆ ಆನಂದ ಇರಲ್ಲ. ನಮಗೇನು ಆನಂದವನ್ನು ಕೊಟ್ಟಾನು? ಹಾಗಾದ್ರೆ ಆನಂದ ಇದೆ, ಅದು ದೇವರ ಗುಣ. ಯಾವಾಗಲೂ ಆ ಗುಣ ಹಾಗೇ ಇರುತ್ತೆ. ಆ ಆನಂದವನ್ನು ಅವನು ಕೊಡಬಲ್ಲ, ನಮ್ಮ ಸ್ವರೂಪದ ಅಭಿವ್ಯಕ್ತಿ ಆಗುವಂತೆ ಮಾಡಬಲ್ಲ. ಯಾರೋ ಅವನನ್ನ ನಾವು ಪ್ರೀತಿಸಬಹುದು, ಆ ದೇವರನ್ನು ಪ್ರೀತಿಸಬಹುದು. ಈ ತರಹದ ಶಾಸ್ತ್ರವನ್ನು ಕೊಡುವ ಮೂಲಕ ಆನಂದವನ್ನು ಪರಿಚಯ ಮಾಡಿಸಿದವರು ಆಚಾರ್ಯರು. ಹೀಗಾಗಿ ಅವರು ಆನಂದ ತೀರ್ತಾರೆ. ಮಧ್ವರನ್ನ ಸರ್ವಜ್ಞರು ಅಂತ ಕರೆದರು. ಯಾಕೆಂದ್ರೆ ಆಚಾರ್ಯರು ಹಾಗೆ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಬಯಸಿ ಅಂತ ಹೇಳ್ತಾರೆ. ನನಗೆ ತಿಳ್ಕೊಳ್ಳಿಕ್ಕೆ ಬೇಕಿಲ್ಲ, ನಾನು ತಿಳ್ಕೊಳ್ಳೋದಿಲ್ಲ ಅಂತ ಅನ್ನಬೇಡಿ. ನಿಮಗೆ ಸಾಧ್ಯವಿದ್ದಷ್ಟು ಎಲ್ಲ ಶಾಸ್ತ್ರಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ರಿ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ವೇದವ್ಯಾಸರು ಅದನ್ನೇ ಹೇಳಿದ್ದು, ಸರ್ವ ವೇದಾಂತ ಪ್ರತ್ಯಯಂ ಚೋದನಾದಿ ಅವಿಶೇಷಾತ್ ಅಂತ. ನಿಮಗೆ ಉಪಲಬ್ಧವಿರುವ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಆನಂದ ಬೇಕೋ ಇಲ್ವೋ? ಆನಂದಕ್ಕಾಗಿಯೇ ಎಲ್ಲ ಕೆಲಸ. ಅದು ಹ್ಯಾಪಿನೆಸ್ಸೇ ಆನಂದ ಅಲ್ಲ. ಅದು ಪ್ರಮೋದ, ಹರ್ಷ ಬೇರೆ. ಪ್ರಮೋದ ಅಂದರೆ ಇಂದ್ರಿಯದಿಂದ ಸಿಗುವಂತಹ ಆನಂದ. ಆದರೆ ಒಂದು ಹಂತ ಹೋಗ್ತಿದ್ದಾಗೇನೆ ಇಂದ್ರಿಯಗಳಿಗೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ವಯಸ್ಸಾಗ್ತಿದ್ದ ಹಾಗೆ 30, 40, 50ಕ್ಕೆ ಬರ್ತಿದ್ದ ಹಾಗೇನೆ ನಮಗೆ ಕೇವಲ ಪದಾರ್ಥಗಳಿಂದ ತೃಪ್ತಿ ಆಗುವುದಿಲ್ಲ. ಇನ್ನೇನನ್ನೋ ಹೊಸದನ್ನು ಅನುಭವಿಸ್ತಾ ಇದ್ದೇವೆ ಅಂತನ್ನುವಂತಹ ಒಂದು ಹಪಹಪಿ ಇರಲ್ಲ. ಮತ್ತೆ ಜ್ಞಾನದಿಂದಲೇನೆ ಆನಂದ. ಹೀಗಾಗಿ ಆಚಾರ್ಯರು ಹೇಳಿದರು, ನೀವು ಜ್ಞಾನದಿಂದಲೇ ಆನಂದವನ್ನು ಹೊಂದಬೇಕಾಗಿರೋದು. ಜ್ಞಾನವೇ ಆನಂದಕ್ಕೆ ಪೂರಕ. ಜ್ಞಾನ ಆಚಾರ್ಯರನ್ನ ದಶಪ್ರಮತಿ ಅಂತ ವೇದ ಕರೆದಿದೆ. ಸರ್ವಜ್ಞ ಅಂತ. ದಶಪ್ರಮತಿ ಅಂದರೆ ಸರ್ವಜ್ಞ, ಪೂರ್ಣ ಪ್ರಮತಿ, ಸರ್ವಜ್ಞ. ಯಾವುದರ ಬಗ್ಗೆ? ಜಗತ್ತಿನ ಬಗೆಗೆ. ಈಗ ಹೇಳಿ, ಇಲ್ಲ ಇಲ್ಲ ನಾವು ಸರ್ವಜ್ಞರೇ ಅಂತ ಯಾರು ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಯಾರ ಪ್ರಕಾರ ಜಗತ್ತೇ ಇಲ್ಲವೋ ಅವರು ಸರ್ವಜ್ಞರಾಗೋದು ಹೇಗೆ? ಸರ್ವ ಇದ್ರಲ್ವಾ ಸರ್ವಜ್ಞರು? ಸರ್ವವನ್ನೇ ಒಪ್ಪದಿದ್ದರೆ ಸರ್ವಜ್ಞರಾಗೋದು ಹೇಗೆ? ಸರ್ವಜ್ಞರಾಗಬೇಕಾದ್ರೆ ಮೊದಲು ಸರ್ವ ಇರಬೇಕು. ಸರ್ವ ಇದ್ಮೇಲೆ ಸರ್ವಜ್ಞರಾಗಬೇಕು. ಯಾರ ಪ್ರಕಾರ ಜಗತ್ತು ಮಿಥ್ಯೆಯೋ ಇಲ್ಲವೋ ಅಥವಾ ನಾನ್ ಎಕ್ಸಿಸ್ಟೆಂಟೋ ಅವರು ಸರ್ವಜ್ಞರಾಗೋದು ಹೇಗೆ? ಇನ್ನು ಯಾರ ಪ್ರಕಾರ ದೇವರೇ ಜಗತ್ತಾಗ್ತಾನೋ ಅವಾಗ ದೇವರನ್ನು ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಯಥೋ ವಾಚೋ ನಿವರ್ತಂತೆ ಅಂತಲ್ವ ಹೇಳೋದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನತಾ ಸಹ ಅಂತ. ದೇವರನ್ನು ಪೂರ್ತಿ ತಿಳಿಲಿಕ್ಕಾಗೋದಿಲ್ಲ. ದೇವರೇ ಜಗತ್ತಾಗಿದ್ದಾನೆ, ಪೂರ್ತಿ ತಿಳಿಲಿಕ್ಕಾಗಲ್ಲ. ಸರ್ವಜ್ಞತ್ವ ಎಲ್ಲಿಂದ? ದೇವರು ಬೇರೆ, ಜಗತ್ತು ಸರ್ವ ಅದು ಬೇರೆ. ತಿಳ್ಕೊಳ್ಳಿಕ್ಕೆ ಶಕ್ತಿ ಇರುವವ ಬೇರೆ. ತಿಳಿದುಕೊಳ್ಳಲು ಶಕ್ತಿ ಇರುವ ಜೀವ ದೇವರ ಅನುಗ್ರಹದಿಂದ ಸರ್ವವನ್ನೂ ತಿಳಿಯಬಲ್ಲ. ಅವಾಗ ಒಬ್ಬ ಸರ್ವಜ್ಞ ಅಂತ ಆಗತ್ತೆ. ಹೀಗೆ ಆಚಾರ್ಯರ ಶಾಸ್ತ್ರ ಏನಿದೆ ಅದು ನಮ್ಮನ್ನ ಕೇವಲ ತರ್ಕ ಶುಷ್ಕವಲ್ಲ, ಕೇವಲ ಒಣ ಲಾಜಿಕ್ ಅಲ್ಲ, ಶುಷ್ಕ ತರ್ಕ ಅಂತ ಕರೀತಾರೆ.
ಶುಷ್ಕ ತರ್ಕ ಅಲ್ಲ. ಹಾಗಂತ ಹೇಳಿ ಕೇವಲ ಭಾವುಕವಾಗಿ ಎಲ್ಲಿಯೋ ಒಂದು ಕಡೆ ಹೋಗಿ ಇದನ್ನು ಒಪ್ಪಿಬಿಡಿ ಅನ್ನಲ್ಲ. ಯಾಕೆಂದ್ರೆ ಅವರು ಹೇಳುವ ಭಕ್ತಿಯ ನಿರ್ವಚನವೇ ಹಾಗೆ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ಭಕ್ತಿ ಅಂದ್ರೆ ಭಾವುಕತೆ ಅಲ್ಲ ಅಂದ್ರು. ಭಕ್ತಿ ದಡ್ಡರಿಗೆ ಮಾತ್ರ ಅಂತ ಎಲ್ಲರೂ ನಂಬಿಸಿಬಿಟ್ಟಿದ್ರು. ನೀವಿವತ್ತು ನೋಡಿದರೂ ಬಹಳ ಲೇಖಗಳ ಹಾಗೇ ಇರುತ್ತೆ. ದಡ್ಡರಿಗೆ ಭಕ್ತಿ. ಹೌದಾ? ದೇವರ ಮಹತ್ವ ಎಷ್ಟು ಅಂತ ತಿಳ್ಕೊಳ್ಬೇಕಾದ್ರೆ ಜಗತ್ತು ಗೊತ್ತಿರಬೇಕು, ಜಗತ್ತಿನ ಮಿತಿ ಗೊತ್ತಿರಬೇಕು. ಜಗತ್ತಿನ ಮಿತಿಯ ಜೊತೆಗೆ ಜೀವರ ಮಿತಿ ಗೊತ್ತಿರಬೇಕು. ಜೀವರ ಮಿತಿ ಗೊತ್ತಿದ್ರೆ ದೇವರು ಎಷ್ಟು ದೊಡ್ಡವನು ಅಂತ ಗೊತ್ತಾಗತ್ತೆ. ಅಂದ್ರೆ ಎಲ್ಲದರ ಬಗ್ಗೆ ಐಡಿಯಾ ಇರಬೇಕು. ಅದನ್ನೇ ಮಾಹಾತ್ಮ್ಯ ಜ್ಞಾನ ಅಂದ್ರು. ದೇವರು ಎಷ್ಟು ದೊಡ್ಡವನು, ಯಾವುದಕ್ಕಿಂತ ದೊಡ್ಡವನು, ಎಷ್ಟೆಲ್ಲ ದೊಡ್ಡವನು, ಯಾರಿಗಿಂತ ದೊಡ್ಡವನು, ಹೇಗೆ ದೊಡ್ಡವನು ಅನ್ನೋ ಪ್ರಜ್ಞೆ ಇರಬೇಕು. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು. ಇನ್ನು ಸುದೃಢ ಸರ್ವತೋಧಿಕ ಸ್ನೇಹ. ದೇವರ ಮಹತ್ವ ಗೊತ್ತಾದ್ರೆ ಮಾತ್ರ ಸಾಲದು, ಇದೆಲ್ಲದಕ್ಕಿಂತ ಹೆಚ್ಚು ಪ್ರೀತಿಸ್ತಾನೆ ಅಂತಂದ್ರೆ ಭಾವುಕತೆ ಮತ್ತೆ ಇಂಟೆಲಿಜೆನ್ಸ್ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂದ್ರು. ಕೇವಲ ಭಾವುಕತೆ ಇದ್ರೆ ಮೌಢ್ಯ ಆಗತ್ತೆ. ಕೇವಲ ಇಂಟೆಲೆಕ್ಚುವಲ್ ಆಗಿದ್ರೆ ಶುಷ್ಕ ಆಗಿಬಿಡುತ್ತೆ. ಕೇವಲ ನಾವು ಇಂಟೆಲೆಕ್ಚುವಲ್ ಅಂತ ಅಂದ್ಕೊಳ್ಳುವ ಎಷ್ಟು ಜನ ಅರ್ಧದಲ್ಲಿಯೇ ಬಿಟ್ಟು ಹೋಗಿದ್ದಾರೆ, ತಾವೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀವು ಬೋಧಿಲೇರು, ಕ್ಯಾಲಿಗುಲ ಅಂತವ್ರನ್ನ ಇಟ್ಟುಕೊಂಡು, ಅಂದ್ರೆ ಕೇವಲ ಬುದ್ಧಿಶಕ್ತಿಯಿಂದ ಜಗತ್ತನ್ನ ಆಳಿಬಿಡ್ತೇನೆ, ಕೇವಲ ಬುದ್ಧಿಶಕ್ತಿಯಿಂದ ನಾನು ದೇವ ನಿರಪೇಕ್ಷನಾಗಿ ಇರ್ತೇನೆ ಅಂತ ಹೇಳಿದ ಎಷ್ಟು ಜನ ನಾನು ಲಿಸ್ಟ್ ಕೊಡ್ತೇನೆ. ಜೀನ್ ಪಾಲ್ ಸಾರ್ತ್ರ ಆಗಿರಬಹುದು, ಆಮೇಲೆ ಕಾಫ್ಕಾ ಆಗಿರಬಹುದು. ಹೌದು, ಕಾಫ್ಕಾಗೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಒಟ್ಟು ಒದ್ದಾಟ, ಮಾನಸಿಕವಾದ ಒದ್ದಾಟ. ಜಗದ್ವಿಖ್ಯಾತ ಸಾಹಿತಿಗಳು ಎಷ್ಟು ಜನ ಇದ್ದಾರೆ, ಅವರೆಲ್ಲರಲ್ಲಿ ಮತ್ತು ಎಷ್ಟು ಜನ ಇವರಿದ್ದಾರೆ ಮನಃಶಾಸ್ತ್ರಜ್ಞರು. ಅವನ್ನೆಲ್ಲ ನೋಡ್ತಾ ಇದ್ರೆ ಅವ್ರ ಮಧ್ಯದಲ್ಲಿ ಆತ್ಮಹತ್ಯೆಯೋ ಜೀವನದಲ್ಲಿ ನಿರಾಸೆಯೋ ಏನೋ ಮಾಡಿಕೊಂಡಿದ್ದಾರೆ. ಯಾಕೆ? ಅವ್ರಿಗೆ ಇಂಟೆಲೆಕ್ಚುವಲ್ ಕೆಪಾಸಿಟಿ ಇದೆ, ಆದರೆ ಭಾವುಕತೆ ಅದಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿಲ್ಲ. ಸರಿ, ಕೇವಲ ಭಾವುಕತೆ ಇರಲಿ ಅಂತ ಇಟ್ಕೊಳ್ಳೋಣ. ದೇವರನ್ನ ಕುರಿತು ಕೇವಲ ಭಾವುಕತೆ, ದೇವರಿಂದ ಅದು ಕೂಡ ಹತ್ತು ಬಿಡ್ತಾನೆ. ಹಾಗಿದ್ರೆ ಜೀವನ ಚೆನ್ನಾಗಿ ನಡೀಬಹುದು, ಇಲ್ಲ ಅನ್ನಲ್ಲ. ಆದರೆ ಅವರು ಒಪ್ಕೊಳ್ತಾ ದೇವರಿಗೆ ಅಪಚಾರವಾದದ್ದನ್ನು ಒಪ್ಕೊಂಡ್ಬಿಡ್ತಾನೆ. ಅದೊಂದು. ಯಾರೋ ಒಬ್ಬ ನನಗೆ ಸಿಕ್ಕಿದ್ದ. ಅವನು ಹೇಳ್ದ, ನನಗೆ ಭಾವನಾ ತೀವ್ರತೆ ಹೇಗಿರುತ್ತೆ ಅಂದರೆ, ಯಾವುದು ಅನ್ನ ಕೊಡುತ್ತೆ ಅದು ದೇವರು. ಕುಕ್ಕರು ದೇವರಲ್ವಾ? ನನಗೆ ಆ ಭಾವುಕತೆ ಬರುತ್ತೆ. ನಾನು ಹೇಳಿದೆ, ಹಾಗಾದ್ರೆ ಕುಕ್ಕರ್ ಮಾಡಿದವನು ದೇವರ ಅಪ್ಪನ? ನೀವು ಕುಕ್ಕರ್ ಮಾಡಿದವನಿಗೆ ಹೋಗಿ ನಮಸ್ಕಾರ ಮಾಡಿ. ಇದು ಮಿತಿಮೀರಿದ ಭಾವುಕತೆ. ಇದರಿಂದಲೂ ಯಾವ ಪ್ರಯೋಜನ ಇಲ್ಲ. ಕೇವಲ ಭಾವುಕತೆಯೂ ಪ್ರಯೋಜನ ಇಲ್ಲ, ಕೇವಲ ಶುಷ್ಕ ತರ್ಕವೂ ಪ್ರಯೋಜನ ಇಲ್ಲ. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದ್ರು. ಎಲ್ಲದರ ಬಗೆಗೆ ಜಿಜ್ಞಾಸೆ ಬೇಕು, ಹಾಗಂತ ಹೇಳಿ ಯದ್ವಾ ತದ್ವಾ ಆಗಬಾರದು. ಎರಡೂ ಮಿತಿಮೀರದಂತೆ ನೋಡ್ಕೊಳ್ಬೇಕು. ಬ್ಯಾಲೆನ್ಸ್ ಇಂಪಾರ್ಟೆಂಟು.
ಇದು ಆಚಾರ್ಯರ ಸಿದ್ಧಾಂತವನ್ನು ಪ್ರವೇಶಿಸಲಿಕ್ಕೆ ಬೇಕಾದ ಬೇಸಿಕ್ ನಾನು ಹೇಳಿದ್ದು. ಇಷ್ಟು ಐಡಿಯಾ ಇತ್ತು ಅಂದರೆ ನಾವು ಆಚಾರ್ಯರ ಸಿದ್ಧಾಂತವನ್ನು ಒಳಗಡೆ ಪ್ರವೇಶ ಮಾಡಬಹುದು. ವಸ್ತುತಃ ಪರಿಭಾಷೆಗಳು, ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಹೇಗೆ ಬಳಸಿದ್ರು ಇತ್ಯಾದಿಗಳನ್ನು ನಾವು ನಾಳೆ ನೋಡೋಣ. ಇವತ್ತು ಒಂದು ಸ್ವಲ್ಪ ಈ ಟ್ರಾಫಿಕ್ಕಿನಿಂದಾಗಿ ಒಂದು ಸ್ವಲ್ಪ ತಡ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಯಾಕೆ ಅಂತ ಹೇಳಿದರೆ ಇನ್ನೂ 10 ನಿಮಿಷ ಹೇಳಬಹುದಿತ್ತು, ಆದರೆ ಅದು ದೈವ ಸಂಕಲ್ಪ, ಟ್ರಾಫಿಕ್ಕಿನಿಂದ ತಡ ಆಯಿತು. ನಾಳೆ ಇದು ಒಂದು ಕನ್ಕ್ಲೂಷನ್ಗೆ ಬರುತ್ತೆ. ನಾಳೆ ಆಚಾರ್ಯರ ಗ್ರಂಥಗಳು ಏನು, ಯಾವ್ಯಾವ ಗ್ರಂಥಗಳು ಏನು ಹೇಳ್ತವೆ, ಆಚಾರ್ಯರ ಭಾಷೆ ಹೇಗಿದೆ. ಆಚಾರ್ಯರ ಭಾಷೆ ಸರಳ, ಇವರು ಯಾವತ್ತೂ ಕಠಿಣವಾಗಿ ಬರೆದಿಲ್ಲ, ಸರಳ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಮನ್ ಸೆನ್ಸ್ ಇರಬೇಕು. ಆದರೆ ಸ್ಪೆಷಲ್ ಆಗಿರಬೇಕಾದದ್ದು ದೇವರ ಅನುಗ್ರಹ ಮಾತ್ರ. ಸ್ಪೆಷಲ್ ಗ್ರೇಸ್ ವಿತ್ ಕಾಮನ್ ಸೆನ್ಸ್. ಆ ಸ್ಪೆಷಲ್ ಗ್ರೇಸ್ಗಾಗಿ ದೇವರಲ್ಲಿ ಶರಣಾಗತಿ ಇದ್ರೆ. ಇಷ್ಟದ ಜೊತೆಗೆ ನಾವು ಆಚಾರ್ಯರ ಗ್ರಂಥಗಳನ್ನು ಪ್ರವೇಶ ಮಾಡೋದು ಹೇಗೆ, ಕೆಲವರಿಗೆಲ್ಲ ಹೇಗೆ ಅಂದರೆ ಆಚಾರ್ಯರ ಗ್ರಂಥ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ, ಮತ್ತೆ ಬರೆದದ್ದು ಯಾಕಂತವ್ರು ಇಲ್ಲ 50-60 ಇವ್ರಿಲ್ದೆ ಅರ್ಥ ಆಗಲ್ಲ, ಅವ್ರಿಲ್ದೆ ಅರ್ಥ ಆಗಲ್ಲ. ಒಬ್ಬ ರೈಟರ್ ಯೋಚನೆ ಮಾಡಿ 70 ವರ್ಷ ನಾನು ಬರೆದ ಗ್ರಂಥ ಅರ್ಥ ಆಗದೇ ಇರಲಿ ಅಂತ ಬರೆದಿರ್ತಾರೆ. ಯಾರು ಹಾಗೆ ಬರೆದಿರಲ್ಲ, ಜನಕ್ಕೆ ಅರ್ಥ ಆಗಲಿ ಅಂತ ಬರೆದಿರ್ತಾರೆ. ನಾವು ಅದೇ ದೃಷ್ಟಿಯಲ್ಲಿ ನೋಡಬೇಕಿದೆ. ಆಯಾ ಕಾಲಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಬರೋದು ಬೇರೆ. ಯಾವತ್ತೂ ಅರ್ಥವೇ ಆಗಲ್ಲ ನಾವು ಆಚಾರ ಗ್ರಂಥ ನೋಡೋದು ಅನ್ನೋದು ಬೇರೆ. ಅದು ಒಂದೋ ಇದು ಮಿತಿಮೀರಿದ ಭಾವುಕತೆ, ಒಂದೋ ದಡ್ಡತನ. ಮಿತಿಮೀರಿದ ಭಾವುಕತೆ ದಡ್ಡತನಕ್ಕೆ ತಗೊಂಡೋಗೋದು. ಅದರಿಂದಾಗಿ ನಾವು ಆಚಾರ್ಯರ ಗ್ರಂಥಗಳನ್ನು ಓದುವಲ್ಲಿ ಇಷ್ಟು ಇರಬೇಕು. ಪ್ರಮಾಣಗಳ ಬಗ್ಗೆ ಇವರೆಲ್ಲರ ನಿಲುವೇನು ಅನ್ನೋದನ್ನು ನಾವು ಸ್ಥೂಲವಾಗಿ ನೋಡಿದೆವು. ಚಾರ್ವಾಕರು ಅವ್ರಿಗೆ ಏನು, ಅವ್ರ ಗ್ರಂಥವನ್ನು ಹೇಗೆ ನೋಡಿದ್ರು ಇತ್ಯಾದಿಗಳು. ಇದನ್ನು ಒಂದು ಸ್ವಲ್ಪ ನಾಳೆ ಹೇಳಿ ಅವರ ಭಾಷೆಯನ್ನು ನಿರೂಪಣೆ ಮಾಡಿ ನಾಳೆ ಈ ಚಿಂತನೆಯ ಒಂದು ಕನ್ಕ್ಲೂಷನ್ ಮಂಗಳ ಅಂತ ಹೇಳಿ ನಾವು ನಾಳೆ ಮಾಡುವ. ಕೃಷ್ಣಾರ್ಪಣಮಸ್ತು.